ನಜೀರ್ ಅಹ್ಮದ್ಗೆ ಹೇಳ್ರಿ, ಇಲ್ಲ ನಾನು ಭಾಳ ಎಷ್ಟು ಆಕ್ಷನ್ ತಗೋಬೇಕಾಗುತ್ತೆ. ಮಾತಾಡಕ್ಕೆ ಅವ್ನು ಸ್ವಲ್ಪ ನಾಲ್ಗಿಗೆ ಸರಿ ಮಾತಾಡನ್ರಿ, ಇಲ್ಲಾಂದ್ರೆ ನಾಲ್ಗೆ ಕೇಳ್ಬೇಕಾಗತ್ತೆ. ಒಂದು ಏನು ಮಾತು ಅಂತ ಏನಿಲ್ಲ, ಏನು ಏನ್ ಮಾತಾಡ್ತೀನಿ ಹೊರಗಾಕ್ಬೇಕಾಗುತ್ತೆ ಮಾತು. ಇದು ನೀವು ತಿಳಿದ ಕನ್ನಡ ಮಾತಾಡ್ತೀನಿ ಸರಿಯಲ್ಲ. ನನಗೆ ಮಾತಾಡ್ತಾನ ನನಗೆ ಬಟ್ ತೋರಿಸ್ತಾನ, ನನಗೇನು ತೋರಿಸ್ತಾನ ಮತ್ ಬಟ್ ಮಾಡಿ ಇವರೇ ಚೇರ್ಮನ್ ಸಾಹೇಬ್ರೆ, ಅವರು ತಮ್ಮ ಬಗ್ಗೆ ಹೇಳಿದ್ದಲ್ಲ, ಮಾನ್ಯ ಸದಸ್ಯರ ನಿಮಿಷ ತಮ್ಮ ಬಗ್ಗೆ ಹೇಳಿದ್ದಲ್ಲ, ಅವರು ಮಾನ್ಯ ಸದಸ್ಯರನ್ನ ತಾವು ಹೊರಗಡೆ ಕಳ್ಸಿದ್ರಲ್ಲ, ಅವ್ರು ಕರ್ಕೊಂಡ್ ಬನ್ನಿ ಅಂತ, ಅದು ಮ್ಯಾಚ್ ಫಿಕ್ಸಿಂಗ್ ಅಂತ ಹೇಳಿದ್ರು ಅವ್ರಿಗೆ. ಒಂದ್ ನಿಮಿಷ ತಡೀರಿ, ನಾ ಹೇಳ್ತೀನಿ. ಇವರೇ ಹರಿಪ್ರಸಾದ್ ಅವ್ರಿ, ನಾ ಇಲ್ಲಿ ಕುಂತೀನಿ, ಅವ್ರಿಗೆ ಕರೆದೆ ನನಗ್ ಕೈ ಮಾಡಿ ಮ್ಯಾಚ್ ಫಿಕ್ಸಿಂಗ್ ಅಂತ ನಾನು ಮಾತಾಡ್ತಾನೆ, ನನಗೆ ಮಾತಾಡ್ತಾನೆ. ಮೊದಲಿಗಿದೆ ಅವ್ರಿಗೆಲ್ಲ ಮೊದಲಿಗೆ ಮಾತಾಡುದು. ನಾ ಹೇಳ್ತೀನಿ, ನೀನು ಮೊದಲೇ ಗೌರವದಿಂದ ನಾಳೆ ಕಲಿ. ನನಗೆ ತೋರಿಸ್ತಾನೆ, ಇಲ್ಲಿ ತನಕ ಹೇಳ್ಕೊಂಬಂತಿಲ್ಲ, ಅದೇ ಕೊಟ್ಟಿರೋ ಗೌರವ. ಕರ್ಕೊಂಬರಕ್ ಪ್ರಯತ್ನ ಮಾಡ್ತೀನಿ ಸಭಾಪತಿಗಳೇ, 8 ಗಂಟೆ ಕರ್ಕೊಂಡೇ ಬಂದ್ಬಿಡ್ತೀನಿ. ನನ್ ಕೈಯಲ್ಲಿಲ್ಲ, ನಾನ್ ಪ್ರಯತ್ನ ಮಾಡ್ತೀನಿ ಸಭಾಪತಿಗಳೇ, ನಾನ್ ಪ್ರಯತ್ನ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಗೊತ್ತಿಲ್ಲ, ಪರಿಸ್ಥಿತಿ ನನ್ ಕೈಯಲ್ಲಿಲ್ಲ. ನಾನು ಕರ್ಕೊಂಡೇ ಬಂದ್ಬಿಡ್ತೀನಿ, ಒತ್ಕೊಂಡೇ ಬಂದ್ಬಿಡ್ತೀನಿ. ನಿಮಗೆ ಮಾತು ಕೊಡಕ್ಕಾಗಲ್ಲ. ಇದು ಪ್ರಯತ್ನ ಸಾಧ್ಯ ಇಲ್ಲ. ನೀವು ದಯವಿಟ್ಟು ಎಲ್ಲರೂ ಕೇಳ್ರಿ, ಅಭಿಪ್ರಾಯ ಕೇಳಿ ಡಿಸಿಷನ್ ತಗೊಳ್ಳಿ. ಇವು ಇಲ್ಲ 8 ಗಂಟೆ ಆಗ್ತದೆ, 9 ಗಂಟೆ ಆಗ್ತದೆ, ಆಮೇಲೆ ಇಲ್ಲ 9 ಗಂಟೆ ಆಗಲ್ಲ 10 ಗಂಟೆ ಆಗ್ತದೆ ಅಂತ ಹೇಳ್ತಾರೆ. ನಾವೆಲ್ಲ ಕುಂದಿರ್ಬೇಕಾ? ಅವೆಲ್ಲ ಆಗಲ್ಲ ಸರ್. ಫಿಕ್ಸ್ ಮಾಡಿ, ಫಿಕ್ಸ್ ಟೈಮ್ ಅಷ್ಟೇ. ಫಿಕ್ಸ್ ಟೈಮ್ 8 ಗಂಟೆ ಬರ್ಬೇಕು. ನನ್ನ ನಿರ್ದೇಶನ 8 ಗಂಟೆ ಬರ್ಬೇಕು. ನನ್ಗೆ ಹೇಳಿ 8 ಗಂಟೆಗೆ ನಿರ್ದೇಶನ ಕೊಟ್ಟಿ ಸಭಾಪತಿಗಳು ಹೇಳಿ 8 ಗಂಟೆ ಕರ್ಕೊಂಡ್ ಬರ್ಬೇಕಂತ ಹೇಳಿದ್ದಾರೆ. ಅವ್ರು ಕೊಟ್ಟಾಗಿದೆ ಬಿಡಿ, ನಮಗೆ ಗೊತ್ತಿದೆ. ನೀವೊಂದ್ಸರಿ ಹೇಳ್ಬೇಕಾದ್ರೆ ಕೊಟ್ಟಾಗ ನಿಮ್ಗೆಲ್ಲ ಅವ್ರಿಗೆ ಹೇಳ್ತಾರೆ. ಈಗ ನೀವು ಇವಾಗ ಅವರು ಆಡಳಿತ ಪಕ್ಷದವರು ಒಂದು ಮೋಷನ್ ಮೂವ್ ಮಾಡಿದ್ರು ತಮ್ಮ ಮುಂದೆ.